ಹಲೋ ಆಲ್, ವೆಲ್ಕಮ್ ಟು ಹಾರ್ದಿ ವ್ಲಾಗ್ಸ್. ಇವತ್ತು ಮಕ್ಕಳು ಈವ್ನಿಂಗ್ ಹೊರಗಡೆ ಹೋಗೋಣ ಅಂತ ಹೇಳಿದರು. ಸೊ ಓಕೆ ಅಂತ ಹೇಳಿಬಿಟ್ಟು ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ. ಜಸ್ಟ್ ಒಂದು ರೌಂಡ್ ಹಾಕ್ಕೊಂಬರೋಣ ಹತ್ತಿರದಲ್ಲಿ ಅಂತ ಹೋಗ್ತಾ ಓಕೆ ಒಂದು ಸ್ವಲ್ಪ ವಡೆ ಪಾವ್ ತಿನ್ನೋಣ ಅಂತ ಅನ್ನಿಸ್ತು. ನಮ್ಮ ಏರಿಯಾದಿಂದ 1.5 to 2 kilometers ನಿಯರ್ ಬೈ. ಸಿಟಿ ಒಳಗಡೆ ಹೋದರೆ ತುಂಬ ಶಾಪ್ಸ್ ಇದೆ. ಇದು ಹೈವೇ ಅಲ್ಲಿ ಹೋಗ್ತಾ ಇದ್ದೀವಿ. ಈವನ್ ಟ್ರಾಫಿಕ್ ಏನಿರೋದಿಲ್ಲ. ಸೊ ಹೈವೇ ಪಕ್ಕದಲ್ಲಿ ತುಂಬ ಡಾಬಾಸ್ ಆಗಲಿ, ಚಿಕ್ಕ ರೆಸ್ಟೋರೆಂಟ್ಸ್ ಆಗಲಿ ತುಂಬಾ ಇದೆ. ಸೊ ಒಂದು ರೆಗ್ಯುಲರ್ ರೆಸ್ಟೋರೆಂಟ್ ಇದೆ ಚಿಕ್ಕದು ಒಂದು, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಜಸ್ಟ್ ಹೊರಡ್ತಾ ಇದ್ದೀವಿ. ಇದು ನಾವಿರೋ ಪ್ಲೇಸಿಂದ ಜಸ್ಟ್ 1.5 kilometer to 2 kilometer ನಿಯರ್ ಬೈ ಬರುತ್ತೆ. ಹಾರ್ದಿಕ್ ಮತ್ತು ಹೆತ್ವಿಕ್ ಹಾಯ್ ಹೇಳ್ತಾ ಇದ್ದಾರೆ. ತುಂಬ ಎಕ್ಸೈಟಾಗಿದ್ದಾರೆ. ಏನು ಅಮ್ಮ ವಿಡಿಯೋ ಮಾಡ್ತಿದ್ದಾರೆ, ಅಮ್ಮ ಮೊಬೈಲಲ್ಲಿದ್ದಾರೆ ಅಂತ ತುಂಬ ಹ್ಯಾಪಿ ಆಗ್ತಿದ್ದಾರೆ ಅವರು. ಆ್ಯಂಡ್ ಫೈನಲಿ ಆ ರೆಸ್ಟೋರೆಂಟ್ಗೆ ಹೋದ್ವಿ. ನಾನು ವಡೆ ಪಾವ್ ಮತ್ತು ಅದಕ್ಕೆ ಒಂಥರ ಪೌಡರ್ ಆಗಲಿ ಆ್ಯಂಡ್ ಚಟ್ನಿ, ಮಿಂಟ್ ಚಟ್ನಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ವಡೆ ಪಾವ್. ಯಾರಿಗಾದ್ರೂ ಈ ರೆಸಿಪಿ ಬೇಕಂದರೆ ಹೇಳಿ, ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಆ ರೆಸಿಪಿ ನೋಡಿಸ್ತೀನಿ. ಇಲ್ಲಿ ನನ್ನ ಮಗ ನೋಡಿ. ಹಾಯ್ ಕಾತಿಸ್ತಲ್ಲ, ಹಾಯ್ ಕಾತಿಸ್ತಲ್ಲ. Chocolate, yeah, very good. ವೀಕ್ಲಿ 1 time ಅಷ್ಟೇ ನಾವು ಹೊರಗಡೆ ಹೋಗೋಕ್ಕೆ ಚಾನ್ಸ್ ಇರುತ್ತೆ. ಬಿಕಾಸ್ ಅವರು ನಮ್ಮ ಹಸ್ಬೆಂಡ್ ಆದರೆ ಈವ್ನಿಂಗ್ 8, 9, ಸಮ್ಟೈಮ್ 11 ಆಗೋಗ್ಬಿಡುತ್ತೆ. ಸೊ ಅದಕ್ಕೇ ನಾವು ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ. ಇದು ಬಂದು ನಮಗೆ ಗೋವಾ ಹೈವೇ ಲೆಫ್ಟಿಗೆ, ರೈಟ್ ಸೈಡ್ ಹೋದರೆ ನಾವು ನವಿ ಮುಂಬೈ ಕಡೆ ಹೋಗ್ಬೋದು. ಇದು ಎಕ್ಸ್ಪ್ರೆಸ್ ಹೈವೇ. ಇವಾಗ ಎಲ್ಲಾದರೂ ಲಾರಿ, ಬಸ್ಸಸ್ಸು, ಕಾರ್ಸ್ ತುಂಬ ಇದೆ ರೂಟಲ್ಲೇ ತುಂಬ ಹೋಗೋದು. ಈವನ್ ಬೇಗ ಹೋಗ್ಬೋದು. ರೂಟು ಚೆನ್ನಾಗಿದೆ, ರೋಡ್ಸ್ ತುಂಬ ಚೆನ್ನಾಗಿದೆ. ಮತ್ತು ಈವ್ನಿಂಗ್ ಬಂದಮೇಲೆ ನಾನು ರೈಸು, ಇದು ಫಿಶ್ ಬಜ್ಜಿ, ಇದು ಚಿಕ್ಕ ಫಿಶಲ್ಲಿ ಬಜ್ಜಿ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇದು. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಅವ್ರು ಮಾಡೋದು ಇದಕ್ಕೆ ಮಾಡಿದ್ದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.